ನಾವೆಲ್ಲರೂ ಲೋಕದಲ್ಲಿ ಪಾಪವನ್ನು ಕಂಡಿದ್ದೇವೆ. ಆದರೆ ಇಂದಿನ ಪಾಠದಲ್ಲಿ ಸಭೆಯೊಳಗೆ ಇರುವಂತಹ ಪಾಪದ ಕುರಿತಾಗಿ ಕಲಿಯುತ್ತಿದ್ದೇವೆ. ಪಾಠ 4 ಕಾರ್ಯಕ್ರಮವನ್ನು ವೀಕ್ಷಿಸಿ ದೇವರ ಆಶೀರ್ವಾದವನ್ನು ಪಡೆಯಿರಿ. ಸಬ್ಬತ್ ಶಾಲೆಯ ಪಾಠಕ್ಕೆ ನಿಮ್ಮೆಲ್ಲರಿಗೂ ಸುಸ್ವಾಗತ. 4ನೇ ಪಾಠದಲ್ಲಿದ್ದೇವೆ. 3 ಪಾಠಗಳಲ್ಲಿ ಅದ್ಭುತವಾಗಿರ್ತಕ್ಕಂಥ ವಿಷಯಗಳನ್ನು ಕಲ್ತ್ಕೊಂಡಿದ್ದೇವೆ. ಈ 4ನೇ ಪಾಠದಲ್ಲಿ ಇನ್ನೂ ಸೂಕ್ಷ್ಮವಾಗಿರ್ತಕ್ಕಂಥ ವಿಷಯಗಳನ್ನು, ಅದರಲ್ಲೂ ವಿಶೇಷವಾಗಿ ಕೊರಿಂಥ್ ಸಭೆಯಲ್ಲಿ ನಡೆದಂಥ ಘಟನೆಗಳ ಆಧಾರಿತವಾಗಿರ್ತಕ್ಕಂಥ ರೀತಿಯಲ್ಲಿ ನಮಗೆ ಪಾಠಗಳನ್ನು ರಚಿಸಲಾಗಿದೆ. ಬನ್ನಿ, ಅತಿಥಿಗಳನ್ನು ಸ್ವಾಗತ ಮಾಡಿ ನಮ್ಮ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡೋಣ. ಬೋಧಕರಾಗಿರ್ತಕ್ಕಂಥ ಪ್ರಸನ್ನಕುಮಾರ್, ಬೋಧಕರಾಗಿರ್ತಕ್ಕಂಥ ರಾಜದಾಸ್ ಮತ್ತು ಬೋಧಕರಾಗಿರ್ತಕ್ಕಂಥ ಮುತ್ತು ಮ್ಯಾಥ್ಯೂ, ನಮಸ್ಕಾರ. ನಿಮ್ಮೆಲ್ಲರಿಗೂ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಸಭೆಯಲ್ಲಿ ಪಾಪ, ಸಿನ್ ಇನ್ ದಿ ಚರ್ಚ್ ಅಂತ, ನಾನು ಸಿನ್ ಇನ್ ಹೆವೆನ್ ಅಂತ ಒಂದು ಪುಸ್ತಕ ನೋಡಿದ್ದೇನೆ. ಇದು ಸಿನ್ ಇನ್ ದ ಚರ್ಚ್. ಆಳಕ್ಕೆ ಹೋಗುವ ಮುನ್ನ ಮೊದಲನೇ ಕೊರಿಂಥದವರಿಗೆ 6ನೇ ಅಧ್ಯಾಯ 19 ಮತ್ತು 20ನೇ ವಚನವನ್ನು ಓದಬೇಕು ಅಂತ ಕೇಳ್ಕೊಳ್ತೇನೆ ಪಾಸ್ಟರ್ ಮುತ್ತು ಮ್ಯಾಥ್ಯೂ. ದೇವರ ವಾಕ್ಯ ಈ ರೀತಿ ಹೇಳುತ್ತೆ, ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ತಿಳಿಯದೋ? ನೀವು ನಿಮ್ಮ ಸ್ವಂತ ಸ್ವತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ. ಈ ವಚನವನ್ನು ಟೆಂಪರೆನ್ಸ್ ಕಾಂಟೆಸ್ಟ್ಲಿ ಉಪಯೋಗಿಸಿದ್ದೀನಿ ಬಹಳಷ್ಟು ಸರಿ. ಯುವರ್ ಬಾಡಿ ಈಸ್ ಎ ಟೆಂಪಲ್ ಆಫ್ ಗಾಡ್ ಅಂತ. ಆಮೇಲೆ ಅಲ್ಲಿಗೆ ಮರ್ತೋಗಿದ್ದೀವಿ. ಆದರೆ ಇವತ್ತಿನ ಪಾಠ ಈ ಒಂದು ವಚನ ಎಷ್ಟು ಮುಖ್ಯವಾಗಿರ್ತಕ್ಕಂಥ ವಿಚಾರವನ್ನು ತರಲಿಕ್ಕಿದೆ. ಸರಿ, ಪರಿಚಯ ಮಾಡಿಕೊಡಿ. ಇವತ್ತಿನ ಪಾಠದಲ್ಲಿ ನೋಡುವಾಗ ಸಭೆಯೊಳಗೆ ಪಾಪ ನುಸುಳಿಕೊಂಡಿದೆ. ಈಗ ಪರಲೋಕದಲ್ಲಿ ಪಾಪ ಉತ್ಪತ್ತಿ ಆಯಿತು ಎಂಬುದಾಗಿ ನಮ್ಮೆಲ್ಲರಿಗೂ ಗೊತ್ತು. ಆ ಪಾಪವು ಅಲ್ಲೇ ಇರಬಾರದು ಎಂಬುದಾಗಿ ದೇವರು ಪಾಪವನ್ನು, ಅದರ ಮೂಲವನ್ನು ಭೂಮಿಗೆ ತಂದ. ಈಗ ಪಾಪ ಎಂಬತಕ್ಕಂಥದ್ದು ಬರೀ ಭೂಮಿಲಿ ಮಾತ್ರ ಇಲ್ಲ, ಸಮಾಜದಲ್ಲಿ ಮಾತ್ರ ಇಲ್ಲ, ಸಮುದಾಯಗಳಲ್ಲಿಲ್ಲ, ಇವತ್ತು ಸಭೆಯೊಳಗೆ, ಕುಟುಂಬದೊಳಗೆ ಬಂದು ಸೇರಿವೆ. ನೋಡಿ, ಒಂದು ಪಾಪ ಇಷ್ಟು ಆಳವಾಗಿ ಹೋಗಬೇಕಾದ್ರೆ ಅದಕ್ಕೆ ಗುಂಪು ಬೇಕಾಗಿಲ್ಲ, ಒಬ್ಬ ವ್ಯಕ್ತಿ ಸಾಕು. ಒಬ್ಬನ ಪಾಪದ ನಿಮಿತ್ತವಾಗಿ ಇಡೀ ಇಸ್ರಾಯೇಲ್ ಜನಾಂಗ ಶಾಪಕ್ಕೊಳಗಾಯಿತು, ನಷ್ಟಕ್ಕೊಳಗಾಯಿತು, ಹಾನಿ, ಕಷ್ಟ, ಪ್ರಾಣಹಾನಿ ಎಷ್ಟೊಂದು ಆಗ್ತದೆ, ಶಿಕ್ಷೆ ಎಷ್ಟಾಗ್ತಾ ಇತ್ತು. ಆದರೆ ಪೌಲನೊಂದು ತದ್ವಿರೋಧವಾದ ಮಾತನ್ನು ಹೇಳ್ತಾನೆ. ಒಬ್ಬನ ಪಾಪದ ನಿಮಿತ್ತವಾಗಿ ಲೋಕದಲ್ಲಿ ಪಾಪ ಹೇಗೆ ಬಂತೋ ಆ ಒಬ್ಬನ ನೀತಿಯಿಂದ ಇಡೀ ಲೋಕಕ್ಕೆ ನೀತಿಯನ್ನು ನಾನು ಕೊಡ್ತೇನೆ ಎಂಬುದಾಗಿ. ಇಲ್ಲಿ ಕೊರಿಂಥ ಸಭೆಗೆ ಬರುವಾಗ ಪ್ರಾರಂಭದಲ್ಲಿ ಪೌಲನು ಬಹಳ ಸರಳವಾಗಿ ಹೇಳ್ತಾ ಇದ್ದಾನೆ. ಈ ನಮ್ಮ ಮೆದುಳು ಒಂದು ಸ್ಪಾಂಜ್ ಇದ್ದಂಗೆ, ಅಂದರೆ ಶೇಕಡ ಮಾಡ್ತದೆ ಅಷ್ಟೇ. ನಾವೇನು ಆಲೋಚನೆ ಮಾಡ್ತಾ ಇದ್ದೇವೆ ಅದೆಲ್ಲವನ್ನು ನಾವು ಹೊರಗೆ ಹಾಕಿದಾಗ ನಮ್ಮ ಇಂದ್ರಿಯಗಳು ಹೇಗೆ ಕ್ರಿಯೆಗಳನ್ನು ಮಾಡ್ತವೆ ಅದರ ಮೇಲೆ ಪರಿಣಾಮವನ್ನು ಬೀರುವಂಥದ್ದಾಗಿದೆ. ಕ್ರೈಸ್ತರು ಬಹಳ ಪ್ರೇರಣೆಯನ್ನು ನೀಡತಕ್ಕಂಥ ಜನಾಂಗ. ಅವರು ಇಡೀ ಲೋಕವನ್ನು ಉತ್ತೇಜನ ಮಾಡ್ತಕ್ಕಂಥ ಜನಾಂಗ. ಅಂದರೆ ಅವರ ಮೂಲಕವಾಗಿ ಅನೇಕರು ನೋಡಿ ಕಲಿತಾರೆ, ಇವ್ರು ಹೀಗಿರಬೇಕಾಗಿದ್ದು, ಹಾಗಿರಬೇಕಾಗಿದ್ದು. ಇವತ್ತು ಅನೇಕರು ಸಭೆಗಳನ್ನು ನೋಡಿ ಈ ಸಭೆ ಒಳ್ಳೆಯ ಸಭೆ ಎಂಬುದಾಗಿ ಬಂದಿದ್ದಾರೆ. ಕಾಲಕ್ರಮೇಣವಾಗಿ ಸಭೆಯಲ್ಲಿರ್ತಕ್ಕಂಥ ಕೆಲವು ಚಟುವಟಿಕೆಗಳು, ಕೆಲವು ಸಂಸ್ಕೃತಿಗಳು ಇವೆಲ್ಲವೂ ಬದಲಾವಣೆ ಆಗಿ ಇದೇನಾಗಿದೆ ಅಂದರೆ ಸಭೆಯಲ್ಲಿ ಪಾಪ ತುಂಬಿಕೊಂಡಿದೆ. ಉದಾಹರಣೆಗೆ ಭಾನುವಾರದ ಆಚರಣೆ, ಇದು ಎಲ್ಲಿಂದ ಬಂತು? ದೇವರು ಬದಲಾವಣೆ ಮಾಡಲಿಲ್ಲ, ಅಪೊಸ್ತಲರು ಬದಲಾವಣೆ ಮಾಡಲಿಲ್ಲ, ಸತ್ಯವೇದದಲ್ಲಿ ಯಾವುದೋ ಬದಲಾವಣೆ ತರಲಿಲ್ಲ. ಆದರೆ ಇದು ಪ್ರಬಲವಾಗಿದೆ ಇವತ್ತು. ಇದು ಎಷ್ಟರ ಮಟ್ಟಿಗೆ ಎಂಬುದಾಗಿ ಹೇಳುವಾಗ ಮೆಜಾರಿಟಿ ಅವರೇ ಪಾಪ ಸರಿ ಅಂದರೆ ನಾವು ಮಾಡೋದು ಸರಿ, ನಾವು ಬದಲಾವಣೆ ಮಾಡಿದ್ರು ಸರಿ. ಸೊ ಈ ರೀತಿಯಲ್ಲಿರುವಾಗ ನೀತಿವಂತಿಕೆಗೆ ಸ್ವಲ್ಪ ಅವಕಾಶಗಳು ಇರ್ತದೆ ಎಂಬುದಾಗಿ. ಸೊ ಭಾಳ ಎಚ್ಚರಿಕೆಯನ್ನು ವಹಿಸಬೇಕು. ಪೌಲನು ಹೇಳ್ತಾನೆ, ಕೊರಿಂಥ ಸಭೆಯಲ್ಲಿ ಗುಂಪುಗಾರಿಕೆ ಇದೆ,
ಲೈಂಗಿಕ ಅನೈತಿಕತೆ ಇದೆ, ಮೊಕದ್ದಮೆಗಳಿವೆ, ವೇಶ್ಯವಾಟಿಕೆ ಇದೆ, ವಿವಾಹ ಇದೆ, ಒಂಟಿತನ ಇದೆ. ಲೋಕದ ಮಾನದಂಡ ಕೆಟ್ಟು ಹೋಗಿದೆ. ಈ ಗುಂಪುಗಾರಿಕೆ ಏನಾಗಿದೆ ಅಂದರೆ ಅನೈತಿಕ ನಡವಳಿಕೆಗೆ ಎಡೆ ಮಾಡಿಕೊಡುತ್ತದೆ. ಎಚ್ಚರಿಕೆಯನ್ನು ವಹಿಸಬೇಕು. ಓಕೆ, ಮುಂದೆ ಹೋಗೋಣ. ಭಾನುವಾರದ ಪಾಠದಲ್ಲೂ ಕೂಡ ತುಂಬ ಸೂಕ್ಷ್ಮವಾಗಿರ್ತಕ್ಕಂಥ 2-3 ವಿಚಾರಗಳಿವೆ. ಪಾಸ್ಟರ್ ರಾಜದಾಸ್ ಹೇಳಿ. ಕೊರಿಂಥ ಸಭೆಯಲ್ಲಿ ಒಂದು ಸೂಕ್ಷ್ಮವಾದಂಥ ವಿಷಯವನ್ನು ಪೌಲ ಪ್ರಸ್ತಾಪ ಮಾಡ್ತಾ ಇದ್ದಾನೆ. ಅವನಿಗೆ ಇವಾಗ ನಮ್ಮ ನಂಬಿಕೆ ಏನು, ಸಭೆ ಅಂದರೆ ಹೀಗಿರಬೇಕು ಅಂತೇಳಿ. ಆದರೆ ಅಲ್ಲಾಗ್ತಕ್ಕಂಥ ಅಭ್ಯಾಸಗಳು, ಅಲ್ಲಾಗ್ತಕ್ಕಂಥ ಕಾರ್ಯಗಳು ನೋಡಿದಾಗ ಒಂದು ವ್ಯತ್ಯಾಸ ಆಗುತ್ತೆ, ಒಂದು ಭಿನ್ನಾಭಿಪ್ರಾಯ ಉಂಟಾಗುತ್ತೆ. ಅದು ಭಾಳ ಕಠಿಣವಾಗಿ ಆತನ ಖಂಡಿಸ್ತಾನೆ. 1 ಕೊರಿಂಥ 5ನೇ ಅಧ್ಯಾಯ 1ನೇ ವಚನ ಹೇಳುತ್ತೆ, ನಿಮ್ಮಲ್ಲಿ ಜಾರತ್ವ ಉಂಟೆಂದು ಜನರು ಸಾಧಾರಣವಾಗಿ ಹೇಳುತ್ತಾರೆ, ಒಬ್ಬನು ತನ್ನ ಅಪ್ಪನ ಹೆಂಡತಿಯನ್ನು ಇಟ್ಟುಕೊಂಡಿದ್ದಾನಂತೆ, ಅಂಥ ಜಾರತ್ವವು ಅನ್ಯ ಜನರಲ್ಲಿಯೂ ಇಲ್ಲ. ಇದು ಪಾಸ್ಟರ್ ಪ್ರಸನ್ನ ಹೇಳ್ದಂಗೆ ನಮ್ಮ ಕ್ರೈಸ್ತಿಯ ಸಭೆಗಳಂತ ಹೇಳಿದ್ರೆ ಒಂದು ಮೌಲ್ಯವಾದಿ ಸಭೆ, ಎಥಿಕಲ್ ಅಂತ ಹೇಳ್ತೀವಿ. ಆ ಒಂದು ಮೊರಾಲಿಟಿ ಅಥವಾ ಮೌಲ್ಯಗಳನ್ನೇ ನಾವು ಕಳ್ಕೊಂಡ್ಬಿಟ್ರೆ ಅದು ಭಾಳ ಅವಮಾನಕರವಾಗುತ್ತೆ. ಇದು ಕ್ರೈಸ್ತಿಯ ಸಭೆಯಲ್ಲಿ ಇಂಥ ಪಾಪವನ್ನು ಅವರು ಖಂಡಿಸೋದು ಬಿಟ್ಟು ಅವ್ರೇನು ಮಾಡ್ತಾರೆ, ತಾತ್ಸಾರ ಮಾಡ್ತಾರೆ, ಬ್ಲೈಂಡ್ ಆಗ್ತಾರೆ, ಪ್ರೋತ್ಸಾಹ ಮಾಡ್ತಾರೆ, ಕುರುಡರಾಗ್ತಾರೆ. ಅದರಿಂದ ಪೌಲ ಭಾಳ ಕೋಪದಿಂದ ಭಾಳ ಕಠಿಣವಾಗಿ ಆ ಸಭೆಗೆ ಶಿಕ್ಷೆ ಆಗಬೇಕು, ಇಂಥವ್ರನ್ನ ನೀವು ದೂರ ಇಡಬೇಕು, ಇನ್ನು ಶುದ್ಧಿಗೊಳಿಸಬೇಕು, ಇಂಥ ಪಾಪ ಹನ್ನೆರಲಿಲ್ಲ ಅಂದಮೇಲೆ ನೀವು ಹೇಗಿರ್ಬೇಕಂತೇಳಿ ನೇರವಾಗಿ ಹೇಳ್ತಾನೆ. ಮುಂದೆ ವಾಕ್ಯ ಹೇಳುತ್ತೆ 2ನೇ ವಚನದಲ್ಲಿ, ಹೀಗಿದ್ದರೂ ನೀವು ದುಃಖವನ್ನು ತೋರಿಸದೆ ಈ ಕಾರ್ಯ ಮಾಡಿದವನು ನಿಮ್ಮೊಳಗಿಂದ ಬಹಿಷ್ಕರಿಸದೆ ಉಬ್ಬಿಕೊಂಡೇ ಇದ್ದಿರಲ್ಲ. ಇವತ್ತು ಈ ಒಂದು ಪಾಪಗಳನ್ನು ನಮ್ಮ ಸಭೆಗಳಲ್ಲಿ ಕಾಣ್ತೇವೆ. ಇವತ್ತು ಅನೇಕ ನಾಯಕರು ಅದನ್ನು ನೋಡಿದ್ರು ಸಹ ಅದನ್ನೇನು ಮಾಡ್ತಾರೆ, ಹಾಗೆ ತಾತ್ಸಾರ ಮಾಡಿಬಿಡ್ತಾರೆ, ನಮಗೆ ಆಗಬೇಕು ಹೇಗೋ ಆಗಲಿ ಅಂತೇಳಿ. ಆದರೆ ನಾವು ಪೌಲನಾಗಿ ನೇರವಾಗಿ ಖಂಡಿಸ್ಬೇಕು. ಕಾನ್ಸಿಕ್ವೆನ್ಸ್, ಪರಿಣಾಮ ಏನೇ ಆಗ್ಬೋದು, ಆದರೆ ಪಾಪ ಅಂತ ಕರೆದಾಗ ಮಾತ್ರ ದೇವ್ರಿಗೆ ಮಹಿಮೆ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನಮ್ಮ ದೇವ್ರಿಗೂ ಅವಮಾನ, ಸಭೆಗೂ ಅವಮಾನ. ಪ್ರಶ್ನೆ ಹೇಳಿದ್ರು, ಹೊಸವ್ರು ಬರ್ತಾರಲ್ಲ ಅವರು ನಿರಾಶೆ ಆಗಿಬಿಡ್ತಾರೆ. ಇಂಥದ್ದೆಲ್ಲ ಇದೆಯಾ, ಆಗಿದ್ದು ನಾವು ಅಲ್ಲೇ ಚೆನ್ನಾಗಿದ್ವಲ್ಲ, ಇಲ್ಲಿ ಯಾಕೆ ಬರ್ಬೇಕಂತ ಹೇಳಿ ಅವರು ದೇವರನ್ನ ದೂಷಣೆ ಮಾಡ್ತಾರೆ. ಇಲ್ಲಿ ಒಂದೇ ಒಂದು ಪ್ರಶ್ನೆ ಇದೆ, ಸಮಯ ತುಂಬ ಕಡಿಮೆ ಇದೆ. ಆದರೂ ಐಶ್ವರ್ಯವಂತನಾಗಿರ್ತಕ್ಕಂಥ ಒಬ್ಬ ಸದಸ್ಯನು ತಪ್ಪು ಮಾಡಿದಾಗ, ಆದರೆ ಅಕ್ರಮ ಸಂಬಂಧದಲ್ಲಿದ್ದಾಗ, ಆದರೆ ಆತನ ಮೂಲಕ ಸಭೆಗೆ ಲಾಭ ಇದೆ, ಇದು ಹೆಂಗೆ, ಇದನ್ನು ಯಾವ ರೀತಿ ತೆಗೆದುಕೊಳ್ಬೇಕು ಅಂತ ನಾನು ಕೇಳ್ತಾ ಇಲ್ಲ ಈ ಪ್ರಶ್ನೆನ, ಲೇಖಕರು ಕೇಳಿದ್ದಾರೆ. ಅವ್ರು ಎಷ್ಟೇ ಲಾಭ ಇದ್ರೂ ಇಂತಹ ಪಾಪ ಕಂಡು ಬಂದರೆ ಖಂಡಿಸೋದು ನೇರವಾಗಿರ್ಬೇಕಾಗತ್ತೆ. ಅವನ ಲಾಭ ಬೇಕು ಕಟ್ಕೋಬಾರ್ದು, ನಾವು ಅವ್ನ ಮುಖಸ್ತುತಿನೂ ಮಾಡಬಾರ್ದು. ಇದು ದೇವ್ರಿಗೆ ಮಹಿಮೆ ತರ್ತಿದೆಯಾ, ಹಾಗಿದ್ರೆ ಅವ್ರು ಇರಲಿ. ಇಲ್ಲ ಅಂತ ಹೇಳಿದ್ರೆ ಅವನ್ನ ಸಭೆಯಿಂದ ಉಚ್ಚಾಟನೆ ಮಾಡೋದು ಕ್ಷೇಮ. ಯಾಕಂದರೆ ಒಂದು ಟೊಮೊಟೊ ಕೊಳೆದೋದ್ರೆ ಇಡೀ ಬುಟ್ಟಿ ಟೊಮೊಟೊ ಏನಾಗುತ್ತೆ, ಕೊಳ್ಸೋಗ್ಬಿಡುತ್ತೆ. ಹಾಗೆ ಇಂಥ ಒಬ್ಬರಿಂದ ಇಡೀ ಸಭೆಗೆ ಧಕ್ಕೆ ಆಗುತ್ತೆ. ಸೊ ಈವನ್ ಇಫ್ ಇಟ್ಸ್ ಎ ರಿಚ್ ಲೇ ಮೆಂಬರ್, ವಿ ಹ್ಯಾವ್ ಟು ಕರೆಕ್ಟ್ ಹಿಮ್. ಯಾರೇ ಆದರೂ ಖಂಡನೆ ಮಾಡಲೇಬೇಕು. ಅವರು ಹಣಕ್ಕೋಸ್ಕರ ಸಭೆ ನಡೀಬಾರ್ದು. ಇದು ಬಹಳ ಪ್ರಾಮುಖ್ಯವಾದದ್ದು, ಭಾಳ ಎಚ್ಚರಿಕೆ. ನಮ್ಮ ಸಭೆಗೂ ಸಹ ನಮಗೆ ಹಣದ ಕೊರತೆ ಇರ್ಬೋದು, ಏನೇ ಇರ್ಬೋದು, ಆದರೆ ನಮ್ಮ ಮೌಲ್ಯಗಳನ್ನು ಎತ್ತಿಡಿಬೇಕು ನಾವು. ಒಂದು ಸಣ್ಣ ವಿರಾಮ. ಮರಳಿ ಸ್ವಾಗತ. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸ್ಕೊಂಡು ಹೋಗೋಣ. ಈ ವಾರದ ಪಾಠದಲ್ಲಿ ಬಹಳಷ್ಟು ಸೂಕ್ಷ್ಮವಾಗಿರ್ತಕ್ಕಂಥ ವಿಷಯಗಳನ್ನು ನಾವು ಕಲಿತಾ ಇದ್ದೀವಿ. ಇದರ ಬಗ್ಗೆ ನಾವು ಮಾತಾಡಿರಬಹುದು, ಆದರೆ ಒಂದು ಸಬ್ಬತ್ ಶಾಲೆಯ ಪಾಠದಲ್ಲಿ, ಅದರಲ್ಲೂ ಕೊರಿಂಥ ಸಭೆಯಲ್ಲಿ ನಡೆದಿರ್ತಕ್ಕಂಥ ಘಟನೆಗಳ ಆಧಾರಿತವಾಗಿ ಪೌಲನು ನಮ್ಮ ಜೊತೆ ಈ ಪಾಠದ ಮೂಲಕ ಮಾತನಾಡ್ತಾ ಇದ್ದಾನೆ. ಈ ರೀತಿಯಾಗಿರ್ತಕ್ಕಂಥ ಅಕ್ರಮ ಸಂಬಂಧ ಇರಬಹುದು, ಈ ರೀತಿಯಾಗಿರ್ತಕ್ಕಂಥ ಒಂದು ದೊಡ್ಡ ಪಾಪದಲ್ಲಿ ತೊಡಗಿರ್ತಕ್ಕಂಥವ್ರನ್ನ ನಾವು ಯಾವ ರೀತಿ ಅವರನ್ನು ನಾವು ಕಾರ್ಯಾಚರಣೆಗೆ ತೆಗೆದುಕೋಬೇಕು, ಯಾವ ರೀತಿ ಅವರನ್ನು ನಡೆಸಬೇಕು ಎಂಬತಕ್ಕಂಥದ್ದನ್ನು ನಾವು ಇವತ್ತು ಕಲೀಲಿಕ್ಕೆ ಹೋಗ್ತಾ ಇದ್ದೀವಿ. ತುಂಬ ಒಂದು ಮುಖ್ಯವಾಗಿರ್ತಕ್ಕಂಥ ಒಂದು ಪಾಠ. ಫಸ್ಟ್ ಮುತ್ತವರೇ ಹೇಳಿ. ಈ ಸೋಮವಾರದ ಪಾಠದಲ್ಲಿ 1 ಕೊರಿಂಥ 5ನೇ ಅಧ್ಯಾಯದಲ್ಲಿ ಆ ಸಭೆಯಲ್ಲಿದ್ದಂತಹ ಅತಿ ದೊಡ್ಡದಾದಂತಹ ಒಂದು ಪಾಪದ ಕುರಿತಾಗಿ ಪೌಲನು ಎಚ್ಚರಿಸುತ್ತಾ, ಅವರನ್ನು ಖಂಡಿಸುತ್ತಾ ಕೆಲವು ಮಾತುಗಳನ್ನು ತಿಳಿಸ್ತಾ ಇದ್ದಾನೆ. ಏನು ಇಲ್ಲಿದ್ದಂತಹ ಪಾಪ ಎಂಬುದಾಗಿ ನಾವು ನೋಡುವಾಗ, ಒಬ್ಬ ಯವನಸ್ಥನು ತನ್ನ ಚಿಕ್ಕಮ್ಮನನ್ನು ಸೇರಿದಂತಹ ಅತಿ ಭಯಾನಕವಾದಂತಹ ಒಂದು ಕೃತ್ಯ ಇಲ್ಲಿ ಪೌಲನು ಸ್ಪಷ್ಟವಾಗಿ ತಿಳಿಸ್ತಿದ್ದಾನೆ.
ಮೊದಲನೇ ಕೊರಿಂಥ 5ನೇ ಅಧ್ಯಾಯ 1ನೇ ವಾಕ್ಯ 2ನೇ ವಾಕ್ಯವನ್ನು ನಾನು ಓದ್ತಿದ್ದೇನೆ. ನಿಮ್ಮಲ್ಲಿ ಜಾರತ್ವ ಉಂಟೆಂದು ಜನರು ಸಾಧಾರಣವಾಗಿ ಹೇಳುತ್ತಾರೆ, ಒಬ್ಬನು ತನ್ನ ಅಪ್ಪನ ಹೆಂಡತಿಯನ್ನು ಇಟ್ಟುಕೊಂಡಿದ್ದಾನಂತೆ. ನೋಡಿ, ತಾಯಿ ಆಗಬೇಕಾದಂತಹ ಒಬ್ಬ ಮಹಿಳೆಯ ಸಂಗಡ ಒಬ್ಬ ಹುಡುಗ, ಒಬ್ಬ ಯವನಸ್ಥನು ಪಾಪ ಮಾಡುತ್ತಿರುವಂತಹ ಅತಿ ಹೀನಾಯ ಕೃತ್ಯದ ಕುರಿತಾಗಿ ಇಲ್ಲಿ ಪೌಲನು ಪ್ರಸ್ತಾಪ ಮಾಡ್ತಿದ್ದಾನೆ. ನಿಮ್ಮಲ್ಲಿ ಜಾರತ್ವ ಉಂಟು, ನೀವು ಇದು ತಿಳಿದರೂ ಕೂಡ ಆತನನ್ನು ಸೇರಿಸಿಕೊಂಡಿದ್ದೀರಿ, ಆತನೊಟ್ಟಿಗೆ ನೀವು ಮಾತನಾಡ್ತಿದ್ದೀರಿ, ಆತನೊಟ್ಟಿಗೆ ನೀವು ಊಟವನ್ನು ಮಾಡ್ತಿದ್ದೀರಿ ಎಂಬುದಾಗಿ ಪೌಲನು ಖಂಡಿಸ್ತಾ ಇದ್ದಾನೆ. ನಾವು ಸಭೆಯಾಗಿ ಇಂತಹ ಒಂದು ಸಮಸ್ಯೆಗಳನ್ನು ಯಾವ ರೀತಿ ನಿಭಾಯಿಸಬೇಕು ಎಂಬುದಾಗಿ ಪೌಲನು ಸಲಹೆಗಳನ್ನು ಕೂಡ ಕೊಡ್ತಾನೆ. ಯಾವ ರೀತಿ ನಾವು ನಿಭಾಯಿಸಬೇಕು ಎಂಬುದಾಗಿ ನೋಡುವಾಗ ವಾಕ್ಯ ಹೇಳ್ತಿದೆ, ಮೊದಲನೇ ಕೊರಿಂಥ 5ನೇ ಅಧ್ಯಾಯ 2ನೇ ವಾಕ್ಯವನ್ನು ಓದುತ್ತಿದ್ದೇನೆ. ಹೀಗಿದ್ದರೂ ನೀವು ದುಃಖವನ್ನು ತೋರಿಸದೆ ಈ ಕಾರ್ಯ ಮಾಡಿದವನನ್ನು ನಿಮ್ಮೊಳಗಿಂದ ಬಹಿಷ್ಕರಿಸದೆ ಇಟ್ಟುಕೊಂಡಿದ್ದೀರಿ. ಅಂದರೆ ಅವರನ್ನು ಬಹಿಷ್ಕಾರ ಮಾಡಬೇಕು ಎಂಬುದಾಗಿ ಪೌಲನು ಹೇಳ್ತಿದ್ದಾನೆ. ಯಾವುದೇ ಕಾರಣಕ್ಕೂ ಕೂಡ ಇಂತಹ ಒಬ್ಬ ವ್ಯಕ್ತಿ ಸಭೆಯಲ್ಲಿ ಏಳಿಗೆಯನ್ನು ಕಾಣಲು ಇಲ್ಲವೇ ಸದಸ್ಯತ್ವವನ್ನು ಹೊಂದಲು ಯಾವುದೇ ಕಾರಣಕ್ಕೂ ಕೂಡ ಅರ್ಹನಲ್ಲ ಎಂಬುದಾಗಿ ಇಲ್ಲಿ ಸಭೆಯ ಮಾನದಂಡದ ಕುರಿತಾಗಿ ಪೌಲನು ತಿಳಿಸ್ತಾ ಇದ್ದಾನೆ. ಯಾರು ಡಿಸೈಡ್ ಮಾಡೋದು ಒಬ್ಬ ಅರ್ಹ ಇಲ್ಲ ಅಂತ? ಈಗ ಒಬ್ಬ ವ್ಯಕ್ತಿ, ಒಬ್ಬ ಸದಸ್ಯ ಇಂಥ ರೀತಿಯಾಗಿರ್ತಕ್ಕಂಥ ಒಂದು ಲೈಂಗಿಕ ಪಾಪದಲ್ಲಿ ತೊಡಗಿರುವಾಗ ಅದು ಒಂದು 4 ಕೋಣೆಗಳ ನಡುವೆ ನಡೆದಿರ್ತಕ್ಕಂಥ ಒಂದು ಘಟನೆ ಇರಬಹುದು. ನಾವು ಇದನ್ನು ಬೇರೆಯವ್ರ ಮೂಲಕ ಕೇಳಿರ್ಬೋದು, ಬಟ್ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಆಫ್ ಹೌ ವಿ ಜಡ್ಜ್ ಸಂಬಡಿ ಅಲ್ವೇ? ಖಂಡಿತವಾಗ್ಲೂ ನಮಗೆ 2-3 ಸಾಕ್ಷಿಗಳಿಲ್ಲದೆ ಯಾವುದೇ ಕಾರಣಕ್ಕೂ ಕೂಡ ಅದನ್ನು ನಾವು ನಿಭಾಯಿಸಲಿಕ್ಕೆ ಮುಂದಾಗಬಾರದು. ಯಾಕೆಂದರೆ ನಮಗೆ ಬೇರೆ ಒಬ್ಬ ವ್ಯಕ್ತಿಯ ಮುಖಾಂತರ ಇಲ್ಲವೇ ಆ ವ್ಯಕ್ತಿಯ ಒಬ್ಬ ಶತ್ರುವಿನ ಮುಖಾಂತರ ನಮಗೆ ಸಮಾಚಾರ ಬಂದಿರಬಹುದು. ಆದ್ದರಿಂದ ಒಂದು ಅಭಿಪ್ರಾಯವನ್ನು ತೆಗೆದುಕೊಂಡು ಯಾವುದೇ ಕಾರಣಕ್ಕೂ ಕೂಡ ನಾವು ಅದನ್ನು ನಿರ್ಣಯ ಮಾಡಲಿಕ್ಕೆ ಹೋಗಬಾರದು. ಬದಲಾಗಿ 2-3 ಸಾಕ್ಷಿಗಳನ್ನು ಇಟ್ಟುಕೊಂಡು ನಾವು ಅದನ್ನು ನಿಭಾಯಿಸಬೇಕು ಎಂಬುದಾಗಿ ಸತ್ಯವೇದ ನಮ್ಗೆ ಹೇಳುತ್ತೆ. ಅಷ್ಟು ಮಾತ್ರವೇ ಅಲ್ಲದೆ ಪೌಲನು ಮರಳಿ ಹೇಳ್ತಾನೆ 5ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ, ಕರ್ತನಾದ ಯೇಸುವಿನ ಪ್ರತ್ಯಕ್ಷ ದಿನದಲ್ಲಿ ಅಂಥವನ ಆತ್ಮವು ರಕ್ಷಣೆ ಹೊಂದುವುದಕ್ಕಾಗಿ ಅವನ ಶರೀರ ಭಾವವು ನಾಶವಾಗಬೇಕೆಂದು ನಮ್ಮ ಕರ್ತನಾದ ಯೇಸುವಿನ ಹೆಸರಿನಲ್ಲಿ ಅವನನ್ನು ಸೈತಾನನಿಗೆ ಒಪ್ಪಿಸ್ಕೊಡ್ಬೇಕಂತೆ. ಅವನನ್ನು ಯಾವುದೇ ಕಾರಣಕ್ಕೂ ಕೂಡ ಸಭೆಯಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಆ ವ್ಯಕ್ತಿಯನ್ನು ಏನು ಮಾಡಬೇಕಪ್ಪ ಅಂತಂದರೆ ಸೈತಾನಿಗೆ ಒಪ್ಪಿಸಬೇಕು ಎಂಬುದಾಗಿ ಇಲ್ಲಿ ಪೌಲನು ತಿಳಿಸ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಇನ್ನೂ ಮುಂದಕ್ಕೆ ನಾವು ಓದುವುದಾದರೆ ವಾಕ್ಯ ಹೇಳುತ್ತೆ 5ನೇ ಅಧ್ಯಾಯ 1ನೇ ಕೊರಿಂಥ 5ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ, ಹೊರಗಿನವರನ್ನು ಕುರಿತು ತೀರ್ಪು ಮಾಡುವವನು ದೇವರು, ಆ ದುಷ್ಟನನ್ನು ನಿಮ್ಮ ಮಧ್ಯದಿಂದ ಏನು ಮಾಡಬೇಕಂತೆ? ತೆಗೆದು ಹಾಕಬೇಕು. ನಿಮ್ಮಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಇಟ್ಕೊಳ್ಳಲು ಸಾಧ್ಯವೇ ಇಲ್ಲ ಎಂಬುದಾಗಿ ಪೌಲನು ಸ್ಪಷ್ಟವಾಗಿ ತಿಳಿಸಿದ್ದಾನೆ. ಆದ್ದರಿಂದ ಇಂತಹ ಒಂದು ಪಾಪವಿದ್ದಂತಹ ಪಕ್ಷದಲ್ಲಿ ನಮ್ಮ ಸಭೆಯನ್ನು ನಾವೇನು ಮಾಡಬೇಕಪ್ಪ ಅಂತಂದರೆ ನಮ್ಮ ಸಭೆಯ ಮಾನದಂಡದ ಪ್ರಕಾರ ಆತನನ್ನು ಹೊರಹಾಕಬೇಕು ಎಂಬುದಾಗಿ ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತಿದೆ. ಅಷ್ಟೇ ಅಲ್ಲ, ನಾವು ನೋಡುವುದಾದರೆ 2ನೇ ಕೊರಿಂಥ 2ನೇ ಅಧ್ಯಾಯ 5ರಿಂದ 10 ವಾಕ್ಯಗಳಲ್ಲಿ ಇದೇ ವ್ಯಕ್ತಿಯ ಕುರಿತಾಗಿ ಪೌಲನು ಮತ್ತೆ ಪ್ರಸ್ತಾಪ ಮಾಡ್ತಾನೆ. ಇದೇ ವ್ಯಕ್ತಿಯ ಕುರಿತಾಗಿ ಮತ್ತೆ ಪೌಲನು ಏನು ಮಾಡ್ತಾನಪ್ಪ ಅಂತಂದರೆ ಪ್ರಸ್ತಾಪ ಮಾಡುವಾಗ ಆ ವ್ಯಕ್ತಿ ಮಾರ್ಪಾಟು ಹೊಂದಿರೋದನ್ನ ಇಲ್ಲಿ ಪೌಲನು 2ನೇ ಪತ್ರಿಕೆಯಲ್ಲಿ ಬರೀತಾನೆ. ಅಂದರೆ 1ನೇ ಪತ್ರಿಕೆಯಲ್ಲಿ ಆತನನ್ನು ಖಂಡಿಸ್ತಾನೆ, 2ನೇ ಪತ್ರಿಕೆಯಲ್ಲಿ ಆತನನ್ನು ಹೊಗಳುತ್ತಾ ಆತನನ್ನು ಸೇರಿಸಿಕೊಳ್ಳ್ರಿ, ಇಷ್ಟರವರೆಗೂ ಸಾಕು, ಆತನನ್ನು ಕ್ಷಮಿಸಿರಿ, ಆತನನ್ನು ಸೇರಿಸಿಕೊಳ್ಳ್ರಿ ಎಂಬುದಾಗಿ ಪೌಲನು ಈ ವ್ಯಕ್ತಿಯ ಕುರಿತಾಗಿ ಬರೀತಾನೆ. ಆದ್ದರಿಂದ ಇಂತಹ ಮಾನಸಾಂತರ ಉಳ್ಳಂತಹ ವ್ಯಕ್ತಿಗಳನ್ನು ಸೇರಿಸಿಕೊಳ್ಳಬೇಕು. ಜಾರತ್ವ, ಹಾದರ, ವ್ಯಭಿಚಾರ ಮಾಡುವವರನ್ನು ಹೊರಹಿಡಬೇಕು ಎಂಬುದಾಗಿ ಪೌಲನು ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾನೆ. ಓಕೆ, ಮುಂದೆ ಹೋಗೋಣ. ಸಭೆಯ ಒಂದು ವ್ಯಕ್ತಿತ್ವವನ್ನು ಯಾವ ರೀತಿ ಕಾಪಾಡ್ತಕ್ಕಂಥದ್ದು? ಸಭೆ ಅಂದರೆ ಕೆಲವು ಬಹಳ ಸೂಕ್ಷ್ಮವಾದ ವಿಷಯಗಳಿವೆ. ಈಗ ತಾನೇ ನಾವು ಚರ್ಚೆ ಮಾಡಿದ ಹಾಗೆ ಸಾಕಷ್ಟು ಇಂತಹ ಲೈಂಗಿಕ ಕೃತ್ಯಗಳು, ಅನೈತಿಕ ಸಂಬಂಧಗಳು ಕೆಲವು ತಿಳಿದಿವೆ, ಕೆಲವು ತಿಳಿದಿಲ್ಲ. ಆದರೂ ಸಭೆಗಳಲ್ಲಿದೆ, ಅದನ್ನು ಒಪ್ಕೊಳ್ಬೇಕು. ಅದನ್ನು ತಿದ್ದುವಾಗಲೂ ಸಹ ನಾವು ಬಹಳ ಸೂಕ್ಷ್ಮವಾಗಿರಬೇಕು. ಯಾಕೆಂದರೆ ಒಬ್ಬರ ಮೂಲಕವಾಗಿ ಈಗ ನಮ್ಮ ಸಭೆಗಳು ಹೇಗಿದೆ ಅಂದರೆ ಎಲ್ಲ ಕುಟುಂಬಗಳೇ ಸೇರಿ ಸಭೆಯಾಗಿದೆ. ನೀವು, ನಿಮ್ಮ ಅಣ್ಣ, ನಿಮ್ಮ ತಂಗಿ, ನಿಮ್ಮ ಮಾವ ಇವರೇ ಇದ್ದಾರೆ. ಒಬ್ಬರಿಗೆ ನೀವು ಹೊಡೆದ್ರೆ ಇಡೀ ಸಭೆಗೆ ಏನಾಗುತ್ತೆ? ಏಟಾಳ್ತದೆ. ಅದರ ಮಧ್ಯದಲ್ಲೂ ಸಹ ಸಭೆಯ ವ್ಯಕ್ತಿತ್ವವನ್ನು ಕಾಪಾಡಿಕೊಳ್ತದ್ದು ಬಹಳ ಪ್ರಾಮುಖ್ಯವಾಗಿದೆ. ಕೆಲವು ವಿಷಯಗಳನ್ನು ನಾವು ಸೂಕ್ಷ್ಮವಾಗಿ ನೋಡಬೇಕು, ಕೆಲವು ವಿಷಯಗಳನ್ನು ಖಂಡಿಸಬೇಕು. ಖಂಡಿತವಾಗಿಯೂ ಸಭೆಯ ಮಾನದಂಡವನ್ನು ಎತ್ತಿ ಹಿಡಿಯುವುದೇ ಪ್ರತಿಯೊಬ್ಬರ ಬೋಧಕರ ಕರ್ತವ್ಯ, ಅಧಿಕಾರಿಗಳ ಕರ್ತವ್ಯ. ನೋಡಿ, ಇದನ್ನು ನೀವು ತೀರ್ಪು ಕೊಡಲಿಕ್ಕಿಂತ ಮುಂಚಿತವಾಗಿ ಮೊದಲು ನಾವು ಸರಿ ಇದ್ದೇವಾ ಅದನ್ನು ನೋಡ್ಕೊಳ್ಬೇಕು.
ನಾವು ಸರಿಯಾಗಿದ್ದಂಥ ಪಕ್ಷದಲ್ಲಿ ಖಂಡಿತವಾಗಿ ಇತರನ್ನು ತಿದ್ದಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕೋಸ್ಕರ ಪೌಲನು ತಿಮೋತಿಯ ಪುಸ್ತಕದಲ್ಲಿ ಬಹಳ ಎಚ್ಚರಿಕೆಯನ್ನು ಕೊಡ್ತಾನೆ. ಒಬ್ಬ ನಾಯಕನು, ಬೋಧಕರು ಹೇಗಿರಬೇಕು, ಒಬ್ಬ ಡೀಕನ್ ಹೇಗಿರಬೇಕು, ಡೀಕನಸ್ ಹೇಗಿರಬೇಕು, ಇಂಥವರನ್ನು ನೀವು ಸಭೆಯ ಬೋರ್ಡ್ನಲ್ಲಿ ಇಟ್ಟುಕೊಳ್ಬೇಕು ಎಂಬುದಾಗಿ. ಸೊ ಎಲ್ಲ ಸೂಕ್ಷ್ಮವಾದ ವಿಷಯಗಳನ್ನು ನೀವು ಹೊರಗಡೆ ತೆಗೆದುಕೊಂಡು ಹೋಗೋದಕ್ಕಿಂತ ಮುಂಚಿತವಾಗಿ ನಿಮ್ಮಷ್ಟಕ್ಕೆ ನೀವೇ ಇದನ್ನು ಸರಿಪಡಿಸಿಕೊಳ್ಳಬೇಕು. ಆಗ ನಾವು ಸಭೆಯ ವ್ಯಕ್ತಿತ್ವವನ್ನು ಎತ್ತಿ ಹಿಡಿತೇವೆ. ನೋಡಿ, ಪೌಲನ ಬರವಣಿಗೆಯಲ್ಲಿ ಈಗ ತಾನೇ ಬೋಧಕರಾದ ಮುತ್ತು ಅವರು ಹೇಳಿದಾಗೆ 1ನೇ ಕೊರಿಂಥದಲ್ಲಿ ಇವನ್ನ ಖಂಡಿಸ್ರಿ, ತೆಗೆದಾಕ್ಬಿಡ್ರಿ ಅಂತ ಇದ್ದಾರೆ. 2ನೇ ಕೊರಿಂಥದಲ್ಲಿ ಕ್ಷಮಿಸ್ರಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇಂಥ ತಪ್ಪನ್ನು ಕ್ಷಮಿಸ್ಬೋದಾ? ಖಂಡಿತವಾಗಿಯೂ. ಯಾಕಂದರೆ ಸ್ವಾಮಿ ಎಲ್ಲ ತಪ್ಪುಗಳನ್ನು ಒಂದೇ ದೃಷ್ಟಿಯಿಂದ ನೋಡ್ತಾರೆ, ಹೌದಲ್ಲ? ಮೋಶೆಗೆ ಇವನನ್ನು ಕಲ್ಲೆಸೆದು ಕೊಲ್ಲಿರಿ ಎಂಬತಕ್ಕಂಥ ಆಜ್ಞೆಯನ್ನು ಮೋಶೆ ಕೊಟ್ಟಾಗ, ಅದೇ ಸ್ವಾಮಿ ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ಹೇಳುವಾಗ ವೈರಿಗಳನ್ನು ನೀವು ಕ್ಷಮಿಸಬೇಕು, ಎಷ್ಟೇ ಪಾಪ ಮಾಡಿದಾಗೂ 70 ಸಾರಿ ಅವರನ್ನು ಕ್ಷಮಿಸಬೇಕು ಎಂಬುದಾಗಿ ಹೇಳುವಾಗ, ಪ್ರತಿಯೊಬ್ಬರೂ ಸಹ ಕ್ರೈಸ್ತರು ಕ್ರಿಸ್ತನ ನ್ಯಾಯ ತೀರ್ಪನ್ನು ಎತ್ತಿ ಹಿಡಿಯಬೇಕು. ನಾವು ಯಾರು ಸಹ ಕ್ರೈಸ್ತರಾಗಲಿಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ, ಆ ವ್ಯಭಿಚಾರ ಮಾಡಿದಂಥ ಸ್ತ್ರೀ ಕ್ರಿಸ್ತನ ಮುಂದೆ ಬಂದಾಗ ಎಲ್ಲರೂ ಹೇಳಿದ್ರು ಅವಳನ್ನ ಕಲ್ಲೆಸೆದು ಕೊಲ್ರಿ, ನಾವು ನೋಡಿದ್ದೇವೆ ಆಕೆ ವ್ಯಭಿಚಾರ ಮಾಡುವುದನ್ನು ಎಂಬುದಾಗಿ ಹೇಳುವಾಗ ಯೇಸು ಸ್ವಾಮಿ ಮೊದಲು ಕಲ್ಲೆಸೆಯಬೇಕಾಗಿತ್ತು, ಆದರೆ ಎಸಿಲಿಲ್ಲ, ಕ್ಷಮಾಪಣೆ ನೀಡಿದನು. ಸೊ ಇದನ್ನು ಬಹಳ ಸೂಕ್ಷ್ಮವಾಗಿ ತೆಗೆದುಕೊಳ್ಬೇಕು. ಪೌಲನ ಎಚ್ಚರಿಕೆಯನ್ನು ನೀಡ್ತಾ ಇದ್ದಾನೆ. ಅದರ ಜೊತೆಯಲ್ಲಿ ನಾವು ಕ್ರೈಸ್ತರಾಗಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾನೆ. ಕ್ರೈಸ್ತಿಯರ ಗುಣ ಖಂಡನೆ ಮಾತ್ರವಲ್ಲ, ಕ್ಷಮಾಪಣೆ ಮತ್ತು ನ್ಯಾಯ ತೀರ್ಪನ್ನು ಯಾರಿಗೆ ಬಿಡಬೇಕು? ನಾವು ದೇವರಿಗೆ ಬಿಡಬೇಕು. ನಾವೇ ನ್ಯಾಯ ತೀರಿಸೋದಾದರೆ ಸಭೆಯಲ್ಲಿ ಯಾರೂ ಇರಲ್ಲ. ಇದನ್ನು ತಿಳ್ಕೊಳ್ಬೇಕು ನಾವು. ಒಂದು ಸಣ್ಣ ವಿರಾಮ. ಮರಳಿ ಸ್ವಾಗತ. ಬುಧವಾರದ ಪಾಠಕ್ಕೆ ಬಂದಿದ್ದೇವೆ. ಈ ಅಕ್ರಮ ಸಂಬಂಧಕ್ಕೆ, ಅದರಲ್ಲೂ ವಿಶೇಷವಾಗಿ ಲೈಂಗಿಕ ಸಂಬಂಧಕ್ಕೆ ಯಾವ ರೀತಿಯಾಗಿರ್ತಕ್ಕಂಥ ಉಪಶಮನವನ್ನು ನೀಡಬೇಕು, ಅದನ್ನು ಯಾವ ರೀತಿ ಡೀಲ್ ಮಾಡಬೇಕು, ಅದನ್ನು ಯಾವ ರೀತಿ ಸರಿಪಡಿಸಬೇಕು, ತಿದ್ದುಪಡಿ ಮಾಡಬೇಕು ಎಂಬತಕ್ಕಂಥದ್ದನ್ನು ನಾವು ಈಗ ನೋಡೋಣ. ಹೇಳಿ ಪಾಸ್ಟರ್ ರಾಜದಾಸ್. ಈ ಒಂದು ಅನೈತಿಕ ಸಂಬಂಧ ಸಭೆಯಲ್ಲಿರೋದನ್ನು ಈಗಾಗಲೇ ನಾವು ಪ್ರಸ್ತಾಪ ಮಾಡಿದ್ದೇವೆ. ಅದಕ್ಕೆ ಪರಿಹಾರ ಅಥವಾ ಪ್ರತಿರೋಧಕವಾಗಿ ಏನು ಮಾಡಬೇಕು ಎಂಬುದಾಗಿ ಪೌಲ ಭಾಳ ಸ್ಪಷ್ಟವಾಗಿ ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ಓದ್ತೇವೆ. 4ನೇ ಅಧ್ಯಾಯದಿಂದ ಪ್ರತಿರೋಧಕವಾದಂಥ ವಿಷಯ ಏನಂತ ಹೇಳಿದ್ರೆ ಭಾಳ ಸರಳವಾಗಿ ಕಾಣುತ್ತೆ. ಇದು ನಾವು ಹೊಟ್ಟೆ ಇರೋದು ಊಟಕ್ಕಾಗಿ, ಊಟ ಹೊಟ್ಟೆಗೆಲ್ಲ. ವಿ ಈಟ್ ಫಾರ್ ಲಿವಿಂಗ್, ವಿ ಆರ್ ನಾಟ್ ಲಿವಿಂಗ್ ಟು ಈಟ್ ಅಂತ ಹೇಳ್ತಾರೆ. ಹಾಗೆ ನಮ್ಮ ದೇಹ ಇರೋದು ಕರ್ತನಿಗಾಗಿ, ಇದು ಲೈಂಗಿಕ ಸಂಬಂಧಕ್ಕಲ್ಲ ಅಂತ ಹೇಳಿ ಪೌಲ ಭಾಳ ಸ್ಪಷ್ಟವಾಗಿ ಹೇಳ್ತಿದ್ದಾನೆ. ಇದನ್ನು ತಡಿಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಹೋದರೆ ಚೆನ್ನಾಗಿರುತ್ತೆ. ಹೇಳೋದು ಭಾಳ ಸರಳವಾಗಿ ಕಾಣೋದು, ಆದರೆ ಓದಿದ್ರೆ ಚೆನ್ನಾಗಿರ್ತದೆ. ಕಡೆ ಮಾತೇನೆಂದರೆ, ಸಹೋದರರೇ, ನಾವು ಕರ್ತನಾದ ಯೇಸುವಿನ ಅಧಿಕಾರದಿಂದ ನಿಮಗೆ ಕೊಟ್ಟ ಆಜ್ಞೆಯನ್ನು ತಿಳಿದಿದ್ದೀರಷ್ಟೇ. ನೀವು ಹೇಗೆ ನಡೆದು ದೇವರನ್ನು ಮೆಚ್ಚಿಸಬೇಕು ಅದನ್ನು ನಮ್ಮಿಂದ ಕಲಿತುಕೊಂಡು ಅದರಂತೆ ನಡೆಯುತ್ತಲೇ ಇದ್ದೀರಿ. ನೀವು ಹಾಗೆ ಇನ್ನೂ ಹೆಚ್ಚಾಗಿ ನಡೆಯಬೇಕೆಂದು ನಿಮ್ಮನ್ನು ಬೇಡಿಕೊಂಡು ಯೇಸು ಕರ್ತನಲ್ಲಿ ಪ್ರಬೋಧಿಸ್ತೇವೆ. ದೇವರ ಚಿತ್ತವೇನೆಂದರೆ ನೀವು ಶುದ್ಧರಾಗಿರಬೇಕೆಂಬುದೇ. ಆದ್ದರಿಂದ ಆಧಾರಕ್ಕೆ ದೂರವಾಗಿರಬೇಕು. ದೇವರನ್ನ ಹರಿಯದ ಅನ್ಯ ಜನಗಳಂತೆ ಕಾಮಭಿಲಾಷೆಗೆ ಒಳಪಡದೆ ನಿಮ್ಮಲ್ಲಿ ಪ್ರತಿಯೊಬ್ಬನು ಪವಿತ್ರವಾದ ಮನಸ್ಸಿನಿಂದಲೂ ಘನತೆಯಿಂದಲೂ ಧರ್ಮಪತ್ನಿಯನ್ನು ಸಂಪಾದಿಸ್ಕೊಳ್ಬೇಕು. ಸ್ವಂತ ಹೆಂಡತಿರಿದ್ದರೆ ಈ ಆಧಾರ ನಡೆಯಲ್ಲ. ಕೆಲವರು ಯಾಕೆ ಮಾಡ್ತಾರೆ ಅಂದರೆ ಇದಕ್ಕೆ ವಿರುದ್ಧವಾಗಿ ಹೋಗ್ತಾರೆ. ಹೆಂಡತಿರು ಇಟ್ಕೊಂಡು ಮಾಡೋರು ಇದ್ದಾರೆ. ಆದರೆ ಈ ಒಂದು ಸಮಸ್ಯೆ ಇರೋದ್ರಿಂದ ನಿಮ್ಮ ಸ್ವಂತ ಧರ್ಮಪತ್ನಿ ಇದ್ದರೆ ಈ ಒಂದು ಕಾಮಾಭಿಲಾಷೆಗೋ, ಇದು ಯಾವಾಗ ಬರುತ್ತೆ ಅಂದರೆ ಕಾಮಾಭಿಲಾಷೆ ಹೆಚ್ಚಿದಾಗ ಮಾತ್ರ ಬರುತ್ತೆ. ಆ ಕಾಮಾಭಿಲಾಷೆ ಬರಬಾರ್ದು ಅಂದರೆ ನಿಮ್ಮ ಸ್ವಂತ ಮಡಿದಿರಿದ್ರೆ ಇದು ಹೋಗಲಿಕ್ಕೆ ಸಾಧ್ಯತೆ ಇಲ್ಲ ಅಂತ ಹೇಳ್ತಾನೆ. ಎರಡನೇದೇನಂತ ಹೇಳಿದ್ರೆ, ಪೌಲ ಭಾಳ ಸ್ಪಷ್ಟವಾಗಿ ಹೇಳ್ತಾನೆ, ನಿಮ್ಮ ದೇಹ ನಿಮ್ಮದಲ್ಲ, ಇದು ದೇವರಿಗೆ ಗರ್ಭಗುಡಿಯಾಗಿದೆ. ಅದನ್ನು ನೀವೇನಾಗಿರಬೇಕು? 3 ಅಂಶ ಹೇಳ್ತಾನೆ. ಅದನ್ನು ಸ್ವಾಮಿ ತನ್ನ ರಕ್ತದಿಂದ ತೊಳೆದಿದ್ದಾನೆ, ಪರಿಶುದ್ಧ ಮಾಡಿದ್ದಾನೆ, ಅದನ್ನು ನೀತಿವಂತರಾಗಿ ನಿರ್ಣಯಿಸಿದ್ದಾನೆ. ಮೊದಲನೇ ಅಂಶ. ಎರಡನೇ ಅಂಶ ಅಂತ ಹೇಳಿದ್ರೆ, ನೀವು ದೇವರ ಸಭೆಗೆ ಅಂಗಕ್ಕೆ ಏನಾಗಿದ್ದೀರ, ದೇಹಕ್ಕೆ ಅಂಗಗಳಾಗಿದ್ದೀರ. ವಿ ಆರ್ ದ ಮೆಂಬರ್ಸ್ ಆಫ್ ಗಾಡ್ಸ್ ಬಾಡಿ. ಆ ಒಂದು ಪರಿಶುದ್ಧತೆಯನ್ನು ಮೇಂಟೈನ್ ಮಾಡಬೇಕು, ಸದಸ್ಯರು. ಮೂರನೇ ಅಂಶ ಏನಂತ ಹೇಳಿದ್ರೆ, ನಾವೆಲ್ಲರೂ ಸಹ ದೇವರ ಪವಿತ್ರಾತ್ಮನಿಗೆ ಗರ್ಭಗುಡಿಯಾಗಿದ್ದೇವೆ.
ಈ 3 ಅಂಶಗಳನ್ನು ಯಾರು ಇಟ್ಕೊಳ್ತಾರೆ ಈ ಆಧಾರಕ್ಕೆ ದೂರವಾಗಿರ್ತಾರೆ ಎಂಬುದಾಗಿ ಪೌಲ ಭಾಳ ಸ್ಪಷ್ಟವಾಗಿ ನಿಖರವಾಗಿ ಹೇಳ್ತಾ ಇದ್ದಾನೆ. ಆತನ ಸಂದೇಶ ಎಲ್ರಿಗೂ ಅರ್ಥ ಆಗುತ್ತೆ. ಆತನು ದೇವರ ವಾಕ್ಯವನ್ನು ಹೇಗೆ ಸಾರ್ತಾ ಇದ್ದ ಹಾಗೆ ಕಂಡ್ರೂ ಸಹ ನೇರವಾಗಿ ಕೊಡ್ತಾ ಇದ್ದಾನೆ. ಆದರೆ ಇವತ್ತು ನಮ್ಮ ಸಭೆಗಳಲ್ಲಿ ಬೋಧಕರು ಏನು ಮಾಡ್ತಾರೆ, ಅವ್ರಿಗೆ ನೋವಾಗುತ್ತೆ, ಹೇಳ್ಬಿಟ್ರೆ ಸಭೆ ಬಿಟ್ಟು ಹೋಗ್ತಾರೆ, ಕಾಣಿಕೆ ನಿಂತೋಗುತ್ತೆ. ಆ ಉದ್ದೇಶದಿಂದ ಅದನ್ನು ಏನು ಮಾಡ್ತಾರೆ, ಮುಚ್ಚಲಿಕ್ಕೆ ಪ್ರಯತ್ನ ಮಾಡ್ತಾರೆ ಮತ್ತು ಮುಂದೂಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅಂಥ ಸಮಸ್ಯೆಗಳು ನಮ್ಮ ಸಭೆಯಲ್ಲಿದೆ. ಸಮಸ್ಯೆಯನ್ನು ಆವಾಗಲೇ ನಿರ್ಣಯ ಮಾಡಿದರೆ ಎಷ್ಟೋ ಪರಿಹಾರ ಆಗ್ತಾಯಿತ್ತು. ಇವರು ಮುಂದೂಡ್ಕೊ ಬಂದ ಪ್ರಯುಕ್ತವಾಗಿ ಸಮಸ್ಯೆ ಭಾಳ ದೊಡ್ಡದಾಗಿ ಅನಾಹುತಗಳು ಭಾಳ ಆಗುತ್ತೆ. ಅದರಿಂದ ನಾವು ಪಾಪ ಎಂದು ಕರೆದ್ರೆ ಆಗ ಪರಿಹಾರ ಶೀಘ್ರ ಆಗುತ್ತೆ, ಸಭೆ ಶುದ್ಧ ಆಗುತ್ತೆ. The greatest want of the world is men who will not be bought or sold, men who will stand called sin by its right name. ಲೋಕದ ಅಗತ್ಯಗಳಲ್ಲಿ ತುಂಬ ಮುಖ್ಯವಾಗಿರ್ತಕ್ಕಂಥ ಅಗತ್ಯ ಇದಾಗಿದೆ. ಓಕೆ, ಗುರುವಾರದ ಪಾಠಕ್ಕೆ ನಾವು ಬರೋಣ. ಮದುವೆ ಮತ್ತು ಒಬ್ಬಂಟಿಗನ ಒಂದು ರೀತಿ ನೀತಿಗಳು ಯಾವ ರೀತಿ ಇರಬೇಕು ಅಂತ ನಾವು ನೋಡ್ತಿದ್ದೀವಿ ಈ ಭಾಗದಲ್ಲಿ. ಹೇಳಿ. ಇಲ್ಲಿ ನಾವು ನೋಡೋದಾದರೆ ಮದುವೆ ಮತ್ತು ಒಬ್ಬೊಂಟಿತನ ಈ ವಿಚಾರವಾಗಿ ನಾವು ಕಲಿಯಲು ಹೋಗ್ತಿದ್ದೇವೆ. ನಾವು ಗಮನಿಸುವಾಗ ಸತ್ಯವೇದ ಅಧ್ಯಾಯಗಳಾಗಿ ಮುಂಚಿತವಾಗಿ ವಿಂಗಡಿಸಲ್ಪಟ್ಟಿಲ್ಲ. ಪೌಲನು ಬರೆದ ತದನಂತರ ಅದೇನಾಯ್ತಪ್ಪ ಅಂತಂದರೆ ಅಧ್ಯಾಯಗಳಾಗಿ ವಿಂಗಡಣೆ ಮಾಡಲ್ಪಟ್ಟಿದೆ. ಇಲ್ಲಿ ಪೌಲನು 1 ಕೊರಿಂಥ 6ನೇ ಅಧ್ಯಾಯ 19ನೇ ವಚನದಲ್ಲಿ ಹೇಳ್ತಿದ್ದಾನೆ, ನಮ್ಮ ದೇಹವು ದೇವರ ಗರ್ಭಗುಡಿಯಾಗಿದೆ, ಪವಿತ್ರಾತ್ಮ ದೇವರಿಗೆ ಗರ್ಭಗುಡಿಯಾಗಿದೆ ಎಂಬುದಾಗಿ ಹೇಳ್ತಿದ್ದಾನೆ. ಯಾಕೆ ಈ ಮಾತನ್ನು ಪೌಲನು ಹೇಳ್ತಿದ್ದಾನೆ ಎಂಬುದಾಗಿ ನಾವು ನೋಡೋದಾದರೆ 5ನೇ ಅಧ್ಯಾಯದಲ್ಲಿ ಹಾದರತನ ನಡೀತಿತ್ತು, ವ್ಯಭಿಚಾರ ನಡೀತಿತ್ತು. ತಾಯಿ ಆಗಬೇಕಾದಂತಹ ಒಬ್ಬ ಮಹಿಳೆಯ ಸಂಗಡ ಒಬ್ಬ ಯವನಸ್ಥ ಏನು ಮಾಡ್ತಿದ್ದಪ್ಪ ಅಂದರೆ ತಪ್ಪನ್ನು ಮಾಡ್ತಿದ್ದ. ಅದರ ಪ್ರಯುಕ್ತ ಪೌಲನು ಹೇಳ್ತಿದ್ದಾನೆ 6ನೇ ಅಧ್ಯಾಯ 19ನೇ ವಚನದಲ್ಲಿ 1 ಕೊರಿಂಥ, ನಿಮ್ಮ ದೇಹವು ದೇವರಿಗೆ ಗರ್ಭಗುಡಿಯಾಗಿದೆ. ನಾವು ಅನೇಕ ಬಾರಿ ಏನು ಅನ್ಕೊಳ್ತೀವಪ್ಪ ಅಂತಂದರೆ ಈ ಮಾತು ತಿಂದು ಕುಡಿಯುವವರ ವಿಚಾರವಾಗಿ ಪೌಲನು ಬರಿತಿರ್ಬೋದು ಎಂಬುದಾಗಿ ನಾವು ನೆನೆಸ್ತೇವೆ. ಆದರೆ ಇದರ ಹಿನ್ನೆಲೆ ಇದು ಎಂಬುದಾಗಿ ತಿಳಿಸಲು ಬಯಸ್ತೇನೆ. ಅಷ್ಟೇ ಅಲ್ಲ, ಇಲ್ಲಿ ನಾವು ಬಹಳಷ್ಟು ಸರಿ ಅದನ್ನು ಟೆಂಪರೆನ್ಸ್ ಕಾರ್ಯಕ್ರಮಗಳಿಗೆ ಆರೋಗ್ಯ ಸೀಮಿತವಾಗಿರ್ತಕ್ಕಂಥದ್ದಕ್ಕೆ ಈ ವಚನವನ್ನು ಉಪಯೋಗಿಸಿ ಅಲ್ಲಿಗೆ ಅದನ್ನು ಮುಗಿಸ್ಬಿಡ್ತಾರೆ. ಬಟ್ ಇದು ಅದಕ್ಕಿಂತ ಒಂದು ಮುಖ್ಯವಾಗಿರ್ತಕ್ಕಂಥ ವಿಷಯವನ್ನು ಸೂಚಿಸ್ತದೆ ಅಂತ ಹೇಳಿದಾಗ ತುಂಬ ಭಯ ಆಗುತ್ತೆ. ಮುತ್ತು ಖಂಡಿತವಾಗ್ಲು ಇಲ್ಲಿ ನಾವು ಗಮನಿಸೋದಾದರೆ 1 ಕೊರಿಂಥ 7ನೇ ಅಧ್ಯಾಯ 2 ಭಾಗಗಳಾಗಿ ನಾವು ವಿಂಗಡಿಸಬಹುದು. ಮೊದಲನೇ ಭಾಗ 1ರಿಂದ 24 ವಚನಗಳಲ್ಲಿ ಪೌಲನು ಮದುವೆ ಕುರಿತಾಗಿ ಮಾತಾಡ್ತಾನೆ. 2ನೇ ಭಾಗ 7ನೇ ಅಧ್ಯಾಯ 25ರಿಂದ 40 ವಚನಗಳಲ್ಲಿ ಒಬ್ಬೊಂಟಿತನದ ಕುರಿತಾಗಿ ಮಾತನಾಡ್ತಾ ಇದ್ದಾನೆ. ಇದು ಬಹಳ ಪ್ರಾಮುಖ್ಯವಾದಂತಹ ಒಂದು ವಿಷಯ. ಅಷ್ಟೇ ಅಲ್ಲ, 1 ಕೊರಿಂಥ 6ನೇ ಅಧ್ಯಾಯ 18ನೇ ವಚನದಲ್ಲಿ ನಾವು ನೋಡೋದಾದರೆ ಜಾರತ್ವದಿಂದ ನೀವು ದೂರವಾಗಿ ಓಡಿ ಹೋಗಿರಿ ಎಂಬುದಾಗಿ ಪೌಲನು ಹೇಳ್ತಾನೆ. ಯಾಕೆ ಎಂಬುದಾಗಿ ನಾವು ನೋಡುವಾಗ ಪೌಲನು ಬಹುಶಃ ಇದನ್ನು ಬರೆಯುತ್ತಿರುವಾಗ ಯೋಸೇಫನನ್ನು ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಈ ಮಾತನ್ನು ಬರೆದಿರಬಹುದು. ಏಕೆ ಎಂಬುದಾಗಿ ನಾವು ನೋಡುವಾಗ ಆದಿಕಾಂಡ 39ನೇ ಅಧ್ಯಾಯದಲ್ಲಿ ಪೋತಿಫರನ ಹೆಂಡತಿ ಆತನನ್ನು ಬಲವಂತ ಮಾಡ್ತಾಳೆ. ಯಾರು ಕೂಡ ಇಲ್ಲದೆ ಇದ್ದಾಗ ಆತನನ್ನು ಬಲವಂತ ಮಾಡಲು ಆತನು ಅಲ್ಲಿಂದ ಓಡಿ ಹೋದ ಎಂಬುದಾಗಿ ನಾವು ನೋಡ್ತೇವೆ. ಯೋಸೇಫನನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಬಹುಶಃ ಪೌಲನು ಆ ಮಾತನ್ನು ಹೇಳಿರಬಹುದು. ಇದು ಬಹಳ ಬಹಳ ಪ್ರಾಮುಖ್ಯವಾದಂತಹ ಒಂದು ಸಂಗತಿ ಯವನಸ್ಥರಿಗೆ, ಒಬ್ಬೊಂಟಿಗರಿಗೆ. ಆದ್ದರಿಂದ ಪಾಪದಿಂದ ಓಡಿ ಹೋಗುವಂಥವರಾಗಿರಬೇಕು, ಬದಲಾಗಿ ಪಾಪದಲ್ಲಿ ಸಿಲುಕಿಕೊಳ್ಳುವವರಾಗಿರಬಾರದು. ಅಷ್ಟೇ ಅಲ್ಲ, ನಾವು ಯೋಸೇಫನ ಕುರಿತಾಗಿ ನಾವು ನೋಡೋದಾದರೆ ಯೋಸೇಫನು ಲೈಂಗಿಕ ಕ್ರಿಯೆಯನ್ನು ಯಾವಾಗ ಮಾಡ್ತಾನೆ ಎಂಬುದಾಗಿ ನಾವು ನೋಡುವಾಗ ಆದಿಕಾಂಡ 41ನೇ ಅಧ್ಯಾಯ 45ನೇ ವಚನ, ಆತನ ಮದುವೆಯ ನಂತರ ಮಾಡ್ತಾನೆ. ಜಾರತ್ವಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಆತನು ಒಳಗಾಗಲಿಲ್ಲ. ಬದಲಾಗಿ ದೇವರ ಭಯಭಕ್ತಿಯಲ್ಲಿದ್ದು ನನ್ನ ದೇಹವು ದೇವರ ಗರ್ಭಗುಡಿ ಎಂಬುದಾಗಿ ನೆನೆದು ದೇವರ ಭಯಭಕ್ತಿಯಲ್ಲಿ ಆತನು ಜೀವಿಸಿದ ಎಂಬುದಾಗಿ ನಾವು ನೋಡ್ತೇವೆ. ತುಂಬ ದುಃಖಕರವಾಗಿರ್ತಕ್ಕಂಥ ಒಂದು ವಿಷಯ. ನಮ್ಮ ಭಾರತದ ಸಂವಿಧಾನ ಕೂಡ ಅಕ್ರಮ ಸಂಬಂಧಕ್ಕೆ ಅನುಮತಿಯನ್ನು ನೀಡಿದೆ. ಪರವಾಗಿಲ್ಲ, ನೀವು ಮೇಜರ್ ಆಗಿದ್ದರೆ ಅಕ್ರಮ ಸಂಬಂಧವನ್ನು ಇಟ್ಕೋಬೋದು, ಕನ್ಸೆನ್ಷಿಯಲ್ ರಿಲೇಷನ್ಶಿಪ್ ಅಂತ ಹೇಳ್ತೀವಿ. ಇಟ್ ಈಸ್ ವೆರಿ ಸ್ಯಾಡ್, ಬಟ್ ಅದನ್ನು ಇದೆ. ಆದರೆ ಇದರಿಂದ ಹೊರ ಇರಬೇಕು ಎಂಬತಕ್ಕಂಥದ್ದೇ ನಮ್ಮ ಪಾಠದ ಒಂದು ತಿರುಳಾಗಿದೆ. ದೇವರು ನಿಮ್ಮೂರನ್ನು ಆಶೀರ್ವದಿಸಲಿ. ನಮಸ್ಕಾರ. ಸೊ ದಯವಿಟ್ಟು ಈ ಒಂದು ಪಾಠವನ್ನು ಕಲಿತಾ ಇರ್ತಕ್ಕಂಥವ್ರು ಇದರಲ್ಲಿರ್ತಕ್ಕಂಥ ಅಮೂಲ್ಯವಾಗಿರ್ತಕ್ಕಂಥ ವಿಷಯಗಳನ್ನು ಅರ್ಥ ಮಾಡ್ಕೊಳ್ಳಿ. ಇದು ಚರ್ಚೆಗೆ ನಾನಾ ಕಡೆ ಹೋಗ್ತಕ್ಕಂಥ ಒಂದು ಪಾಠವಾಗಿದೆ. ಆದರೆ ತಿರುಳೇನು, ನಾವು ಏನು ಇದರಲ್ಲಿ ಕಲಿಬೇಕು ಎಂಬತಕ್ಕಂಥದ್ದನ್ನು ಮನದಲ್ಲಿಟ್ಕೊಂಡು ಈ ಪಾಠಗಳನ್ನು ನಿಮ್ಮ ಸಭೆಯಲ್ಲಿ ತೆಗೆದುಕೋಬೇಕು ಅಂತ ನಾನು ಕೇಳ್ಕೊಳ್ತೀನಿ. ದೇವರು ನಿಮ್ಮನ್ನು ಆಶೀರ್ವದಿಸಿ.